ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಟ್ಯಾಲಿ ಪ್ರೈಮ್ ಅದರೊಳಗಡೆ ಬರುವ ವೋಚರ್, ಅದರಲ್ಲಿ ಕಾಂಟ್ರಾ ವೋಚರ್ ಅಂತ ಬರುತ್ತಲ್ಲ, ಆ ಒಂದು ಕಾಂಟ್ರಾ ವೋಚರ್ ಒಳಗಡೆ ಬ್ಯಾಂಕ್ ಚಲನನ್ನು ಅಂದರೆ ಕ್ಯಾಶ್ ಡೆಪಾಸಿಟ್ ಸ್ಲಿಪ್ಪನ್ನು ಹೇಗೆ ಪ್ರಿಂಟ್ ಮಾಡಿಕೊಳ್ಬೇಕು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೇನೆ. ಓಕೆ, ಸೊ ಈಗ ಕಾಂಟ್ರಾ ವೋಚರ್ ಬ್ಯಾಂಕ್ ಚಲನನ್ನು ಪ್ರಿಂಟ್ ಮಾಡೋದು ಹೇಗೆ ಅಂತ ಹೇಳ್ತೆ ಅಂತಂದಾಗ, ಅದಕ್ಕೂ ಮೊದಲು ಕೆಲವಷ್ಟು ಜನ ವ್ಯೂವರ್ಸ್ ನನಗೆ ಕಾಮೆಂಟ್ ಮಾಡಿದ್ದಾರೆ. ಸೊ ಅಂದರೆ ಬ್ಯಾಂಕ್ ಕಾಂಟ್ರಾ ವೋಚರ್ ಅಥವಾ ಯಾವುದೇ ವೋಚರ್ ಹೇಳುವಾಗ ಅದಕ್ಕೊಂದು ಎಕ್ಸಾಂಪಲ್ನ ತೋರಿಸಿ ಆಮೇಲೆ ಅದಕ್ಕೆ ಡೆಬಿಟ್ ಕ್ರೆಡಿಟ್ ಮಾಡಿ ತೋರಿಸಿ ಸರ್ ಅಂತ ಹೇಳಿದ್ದಾರೆ. ಸೊ ನಾನಿವತ್ತು ಬ್ಯಾಂಕ್ ಕಾಂಟ್ರಾ ವೋಚರನ್ನು ಯಾವುದಕ್ಕೆ ಯೂಸ್ ಮಾಡ್ಕೊಳ್ತಾರೆ, ಹೇಗೆ ಎಂಟ್ರಿ ಮಾಡಬೇಕು ಅನ್ನೋದನ್ನು ಟ್ರಾನ್ಸಾಕ್ಷನ್ ಸಮೇತ ಅದನ್ನು ಯೂಸಸನ್ನು ತೋರಿಸಿ ಆಮೇಲೆ ನಿಮಗೆ ಬ್ಯಾಂಕ್ ಚಲನ್ ಪ್ರಿಂಟ್ ಮಾಡೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಓಕೆ, ಸೊ ನನ್ನ ಹತ್ರ ಈಗ ಒಂದಿಷ್ಟು ಟೈಪ್ ಮಾಡ್ಕೊಂಡಿದ್ದೀನಿ. ಕಾಂಟ್ರಾ ವೋಚರ್ ಅಂದರೆ ಏನು ಅನ್ನೋದನ್ನು ಟೈಪ್ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ಇಲ್ಲಿ ಕಾಂಟ್ರಾ ವೋಚರ್ ಅಂತಂದರೆ ಏನು? ಇನ್ ದ ಟ್ಯಾಲಿ ಪ್ರೈಮ್, ಕಾಂಟ್ರಾ is used to exclusive for internal fund transfer. It's records transaction where money moves between your own cash and bank accounts without involving any third party like customer or support suppliers. ಸೊ ಎನಿವನ್ ಅಂದರೆ ಇಲ್ಲಿ ಕಾಂಟ್ರಾ ಅಂದರೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಅಂತ ಹೇಳ್ತೀವಿ. ಬ್ಯಾಂಕ್ ರಿಲೇಟೆಡ್ ಟ್ರಾನ್ಸಾಕ್ಷನ್ ಅಂದರೆ ಬ್ಯಾಂಕಿಗೆ ನಾವು ನಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಕ್ಯಾಶನ್ನು ಡೆಪಾಸಿಟ್ ಮಾಡಿದಾಗ ನಾವು ಕಾಂಟ್ರಾನ ಯೂಸ್ ಮಾಡ್ಕೊಳ್ಬೋದು. ಹಾಗೆ ಆ ನಮ್ಮ ಬ್ಯಾಂಕ್ ಅಕೌಂಟಿಂದ ನಮ್ಗೆ ಅವಶ್ಯಕತೆ ಇದ್ದಾಗ ವಿತ್ಡ್ರಾ ಮಾಡ್ತೀವಲ್ಲ, ವಿತ್ಡ್ರಾ ಮಾಡಿದಾಗಲೂ ನಾವೇನು ಮಾಡ್ಬೋದು, ಕಾಂಟ್ರಾ ವೋಚರನ್ನು ಯೂಸ್ ಮಾಡ್ಕೊಳ್ಬೋದು. ಓಕೆ, ಸೊ ಹಾಗೆಯೇ ನಮ್ಮ ಅಕೌಂಟಿಂದ ಇನ್ನೊಂದು ಬ್ಯಾಂಕ್ ಅಕೌಂಟಿಗೆ ಹಣವನ್ನು ಟ್ರಾನ್ಸ್ಫರ್ ಮಾಡಿದಾಗ ನಾವು ಕಾಂಟ್ರಾನ ಯೂಸ್ ಮಾಡ್ಬೋದು. ಓಕೆ, ಅರ್ಥ ಆಯ್ತಲ್ಲ? ಓಕೆ, ಸೊ ಇಲ್ಲಿ ಕಾಂಟ್ರಾ ಯಾವ್ಯಾವ ರೀತಿ ಯೂಸ್ ಮಾಡ್ಕೊಳ್ಬೋದು ಅನ್ನೋದನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಕ್ಯಾಶ್ ಟು ಬ್ಯಾಂಕ್ ಅಂದರೆ ಡೆಪಾಸಿಟಿಂಗ್ ಕ್ಯಾಶ್ ಇನ್ ಟು ಯುವರ್ ಬ್ಯಾಂಕ್ ಅಕೌಂಟ್. ಓಕೆ, ಆಮೇಲೆ ಬ್ಯಾಂಕ್ ಟು ಕ್ಯಾಶ್ ಅಂತ ಬರ್ತದೆ, ಅಂದರೆ ವಿತ್ಡ್ರಾ ಕ್ಯಾಶ್ ಫ್ರಾಮ್ ಯುವರ್ ಬ್ಯಾಂಕ್ ಅಕೌಂಟ್ ಫಾರ್ ಆಫೀಸ್ ಯೂಸ್. ಓಕೆ, ನೆಕ್ಸ್ಟ್ ಇನ್ನೊಂದು ಬ್ಯಾಂಕ್ ಟು ಬ್ಯಾಂಕ್ ಅಂತ ಬರುತ್ತೆ. ಬ್ಯಾಂಕ್ ಟು ಬ್ಯಾಂಕ್ ಅಂದರೆ ನಾನು ಆವಾಗಲೇ ಹೇಳಿದ್ಮೇಲೆ ಟ್ರಾನ್ಸ್ಫರ್. ಸೊ ಇಲ್ಲಿ ಟ್ರಾನ್ಸ್ಫರಿಂಗ್ ಫಂಡ್ ಫ್ರಾಮ್ ಒನ್ ಆಫ್ ಯುವರ್ ಬ್ಯಾಂಕ್ ಅಕೌಂಟ್ ಟು ಅನದರ್ ಬ್ಯಾಂಕ್. ಓಕೆ, ಸೊ ನಿಮ್ಮ ಬ್ಯಾಂಕ್ ಅಕೌಂಟಿಂದ ಇನ್ನೊಂದು ಬ್ಯಾಂಕ್ ಅಕೌಂಟಿಗೆ, ಈಗೆಲ್ಲ ಯು ಪಿ ಐ ಮಾಡ್ತೀವಲ್ಲ, ಸೊ ಯು ಪಿ ಐ ಥ್ರೂ ಟ್ರಾನ್ಸ್ಫರ್ ಮಾಡೋದು. ಆವಾಗ ಈಗೂ ಇದೆ ಯಾವುದು ನೆಫ್ಟ್, RTGS, IMPS ಏನೋ ಹೇಳ್ತೀವಲ್ಲ, ಸೊ ಅವೆಲ್ಲವೂ ಈ ಬ್ಯಾಂಕ್ ಕಾಂಟ್ರಾ ವೋಚರಲ್ಲಿ ನಾವು ಎಂಟ್ರಿ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟು ಇನ್ನೊಂದು ಕ್ಯಾಶ್ ಟು ಕ್ಯಾಶ್ ಅಂತ ಬರುತ್ತೆ, ಪೆಟಿ ಕ್ಯಾಶ್ ಅಂತ ಹೇಳ್ತೀವಲ್ಲ, ಸೊ ಅದನ್ನು ಟ್ರಾನ್ಸ್ಫರ್ ಮಾಡಿದಾಗಲೂ ನಾವೇನು ಮಾಡ್ಬೋದು, ಕಾಂಟ್ರಾನ ಮಾಡ್ಕೊಳ್ಬೋದು. ಓಕೆ, ಸೊ ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡಿ. ಕ್ಯಾಶ್ ಡೆಪಾಸಿಟೆಡ್ ಅಥವಾ ಡೆಪಾಸಿಟೆಡ್, ಸೊ ಇಲ್ಲಿ 80,000 ಡೆಪಾಸಿಟೆಡ್ 80,000 ಕ್ಯಾಶ್ ಇನ್ ಟು ಯುವರ್ HDFC ಬ್ಯಾಂಕ್ ಅಕೌಂಟ್. ಈಗ ನಮ್ಮ ಒಂದು ಅಕೌಂಟ್ HDFC ಬ್ಯಾಂಕಲ್ಲಿದೆ ಅಂತಿದೆ ಅಂದ್ಕೊಂಡ್ರೆ, ಸೊ ನಾವು HDFC ಬ್ಯಾಂಕಿಗೆ ಇವತ್ತು 80,000ನ ಡೆಪಾಸಿಟ್ ಮಾಡ್ತಾಯಿದ್ದೀವಿ. ಓಕೆ, ಸೊ ಆಗ ನಾವು ಡೆಬಿಟ್ ಮತ್ತು ಕ್ರೆಡಿಟ್ ಹೇಗೆ ಮಾಡಬೇಕಾಗತ್ತೆ? ಸೊ ಡೆಬಿಟ್ HDFC ಬ್ಯಾಂಕ್ ಅಕೌಂಟ್ ಅಂತ ಮಾಡ್ತೀವಿ. ಅಂದರೆ ಗೋಲ್ಡನ್ ರೂಲ್ಸ್ ನಿಮಗೆ ಗೊತ್ತಿರುತ್ತಲ್ಲ, ಸೊ ಅಕೌಂಟ್ ಕಾಮರ್ಸ್ ಅವರಿಗೆಲ್ಲ ಗೊತ್ತಿರುತ್ತೆ ಈ ಗೋಲ್ಡನ್ ರೂಲ್ಸ್. ಆ ಗೋಲ್ಡನ್ ರೂಲ್ಸ್ ಪ್ರಕಾರ ಡೆಬಿಟ್ ಮತ್ತು ಕ್ರೆಡಿಟ್ ಆಗಿ ಕನ್ವರ್ಟ್ ಮಾಡ್ಕೊಳ್ತೀವಿ. ಅಂದರೆ ಇಲ್ಲಿ ಡೆಬಿಟ್ ಬ್ಯಾಂಕ್ ಅಕೌಂಟ್ ಅಂತ ತೊಗೊಳ್ತೀವಿ, ಅಂದರೆ HDFC ಬ್ಯಾಂಕ್ ಅಂತ ತೊಗೊಳ್ತೀವಿ. ಸೊ ಡೆಬಿಟಲ್ಲಿ ಗೋಲ್ಡನ್ ರೂಲ್ಸ್ ಪ್ರಕಾರ ಡೆಬಿಟ್ ದ ರಿಸೀವರ್ ಅಂತ ಇರುತ್ತೆ. ಓಕೆ, ಸೊ ಪರ್ಸ್ನಲ್ ಅಕೌಂಟ್ ಆಗಿ ಕನ್ವರ್ಟ್ ಆಗಿರುತ್ತೆ. ಇದು ಪರ್ಸ್ನಲ್ ಅಕೌಂಟ್ ಪ್ರಕಾರ ಡೆಬಿಟ್ ದ ರಿಸೀವರ್. ಸೊ ಅಂದರೆ ನಮ್ಮ ಕ್ಯಾಶನ್ನು HDFC ಬ್ಯಾಂಕ್ ಅವರು ರಿಸೀವ್ ಮಾಡ್ಕೊಳ್ತಾ ಇರೋದ್ರಿಂದ ರಿಸೀವರ್ ಡೆಬಿಟ್ ಆಗ್ತಾರೆ. ಓಕೆ, ಸೊ ನೆಕ್ಸ್ಟು ಕ್ರೆಡಿಟ್ ಕ್ಯಾಶ್ ಅಕೌಂಟ್ ಅಂತ ಬರೀತೀವಿ. ಸೊ ಕ್ಯಾಶ್ ಅಕೌಂಟ್ ಇಸ್ ರಿಯಲ್ ಅಕೌಂಟ್. ಸೊ ರಿಯಲ್ ಅಕೌಂಟ್ ಕ್ರೆಡಿಟ್ ವಾಟ್ ಗೋಸ್ ಔಟ್ ಅಂತ ಇರುತ್ತೆ. ಓಕೆ, ಸೊ
ಕ್ರೆಡಿಟ್ ವಾಟ್ ಗೋಸ್ ಔಟ್ ಇರೋದ್ರಿಂದ ಕ್ಯಾಶ್ ಏನಾಗುತ್ತೆ ಗೋಸ್ ಔಟ್ ಫ್ರಮ್ ದಿ ಕಂಪನಿ. ಓಕೆ, ಸೊ ಇದು ಕ್ಯಾಶನ್ನು ಡೆಪಾಸಿಟ್ ಮಾಡಿದಾಗ ಎಂಟ್ರಿ ಮಾಡುವಂಥ ಮೆಥಡ್. ಓಕೆ, ಸೊ ಇದನ್ನು ಹೇಗೆ ಎಂಟ್ರಿ ಮಾಡೋದೀಗ ಟ್ಯಾಲಿಯಲ್ಲಿ ಹೋಗಿ ವೋಚರ್, ನೆಕ್ಸ್ಟು ಇಲ್ಲಿ ಪೇಮೆಂಟ್ ವೋಚರ್ ಇರುತ್ತೆ, ಇದನ್ನು ಚೇಂಜ್ ಟು ಕಾಂಟ್ರಾ ವೋಚರ್. F4 ಪ್ರೆಸ್ ಮಾಡಿದಾಗ ಕಾಂಟ್ರಾ ವೋಚರ್ ಬರುತ್ತೆ. ಸೊ ಇಲ್ಲ ಈ ರೈಟ್ ಸೈಡಲ್ಲಿ ಕ್ಲಿಕ್ ಮಾಡ್ಕೊಳ್ಬೋದು. ಓಕೆ, ಸೊ ಈಗ ಕಾಂಟ್ರಾ ಬಂದಿದೆ. ಫಸ್ಟು ಕ್ರೆಡಿಟ್ ಇರೋದ್ರಿಂದ ನಾವಿಲ್ಲಿ ಕ್ರೆಡಿಟಲ್ಲಿ ಏನಂತ ಬರೆದಿದ್ವಿ, ಕ್ಯಾಶ್ ಅಕೌಂಟ್ ಅಂತ ಬರೆದಿದ್ವಿ ಅಲ್ವ. ಸೊ ಕ್ಯಾಶ್ ಅಕೌಂಟ್ ಅನ್ನೋದು ಆಲ್ರೆಡಿ ನಾವು ಯಾವಾಗ ಕಂಪನಿ ಕ್ರಿಯೇಟ್ ಮಾಡ್ತೀವಿ ಆಗ ಕ್ಯಾಶ್ ಅಕೌಂಟ್ ಆಟೋಮೆಟಿಕ್ಕಾಗಿ ಕ್ರಿಯೇಟ್ ಆಗಿರುತ್ತೆ. ಇದೇ ಕ್ಯಾಶ್ ಅಕೌಂಟನ್ನು ನೀವು ಯೂಸ್ ಮಾಡ್ಕೊಳ್ಬೋದು. ಕ್ಲಿಕ್ ಮಾಡಿದರೆ ಅಪ್ಲೈ ಆಗುತ್ತೆ. ಓಕೆ, ಸೊ ಇಲ್ಲಿ 80,000 ಟೈಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಂಟರ್. ಡೆಬಿಟ್ ಬರುತ್ತೆ ಇಲ್ಲಿ. ಸೊ ಡೆಬಿಟ್ ಒಳಗಡೆ ಏನಂತ ಹಾಕ್ಕೊಳ್ಬೇಕು, HDFC ಬ್ಯಾಂಕ್ ಅಕೌಂಟ್. ಸೊ ಇಲ್ಲಿ HDFC ಬ್ಯಾಂಕ್ ಅನ್ನೋದು ಒಂದು ಲೆಡ್ಜರ್ ಅಕೌಂಟ್ ಆಗಿರೋದ್ರಿಂದ ಅದನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕು ಅಲ್ವಾ. ಸೊ ಕ್ರಿಯೇಟ್ ಮಾಡ್ಕೊಳ್ಳುವಾಗ ಯಾವುದೇ ಒಂದು ಲೆಡ್ಜರ್ ಅಕೌಂಟನ್ನು ನಾವು ಕ್ರಿಯೇಟ್ ಏನಕ್ಕೆ ಮಾಡಬೇಕು ನೀವು ಆಗಿ ಅಂತಂದರೆ, ಕ್ಯಾಶಲ್ಲಿ ಡೈರೆಕ್ಟಾಗಿ ಕೊಟ್ಟಿರ್ತಾರೆ. ಸೊ ಉಳಿದಿರುವ ಎಲ್ಲ ಟ್ರಾನ್ಸಾಕ್ಷನನ್ನು ನಾವು ಕ್ರಿಯೇಟ್ ಮಾಡ್ಕೊಳ್ಬೇಕು. ಕ್ರಿಯೇಟ್ ಏನಕ್ಕೆ ಮಾಡ್ಲಿಕ್ಕೆ ಕೊಟ್ಟಿರ್ತಾರೆ ಅಂದರೆ, ಅದನ್ನು ಪ್ರಾಫಿಟ್ ಆ್ಯಂಡ್ ಲಾಸಿಗೆ ಹಾಕ್ಕೊಳ್ತಿರೋ ಆ ಟ್ರಾನ್ಸಾಕ್ಷನನ್ನು ಅಥವಾ ಬ್ಯಾಲೆನ್ಸ್ ಶೀಟಿಗೆ ಹಾಕ್ಕೊಳ್ತಿರೋ ಅನ್ನೋದು ನಿಮ್ಮ ಮೇಲೆ ಡಿಸೈಡ್ ಇರುತ್ತೆ. ಅಂದರೆ ಟ್ರಾನ್ಸಾಕ್ಷನ್ ಮೇಲೆ ಡಿಸೈಡ್ ಆಗಿರುತ್ತೆ ಅಲ್ವಾ. ಸೊ ಆ ಟ್ರಾನ್ಸಾಕ್ಷನ್ ಡಿಸೈಡ್ ಮಾಡೋದು, ಈಗ ಸಪೋಸ್ ನಾವು ಮೆನ್ಯುವಲ್ ಮಾಡುವಾಗ ನಾವೇ ಬ್ಯಾಲೆನ್ಸ್ ಶೀಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತ ಬರೀಬಹುದು. ಆದರೆ ಟ್ಯಾಲಿ ಏನು ಮಾಡುತ್ತೆ, ಆಟೋಮೆಟಿಕ್ಲಿ ಕ್ರಿಯೇಟ್ ಬ್ಯಾಲೆನ್ಸ್ ಶೀಟ್, ಪ್ರಾಫಿಟ್ ಆ್ಯಂಡ್ ಲಾಸ್, ಡೇ ಬುಕ್ ಎಲ್ಲವನ್ನು ಆಟೋಮೆಟಿಕ್ಕಾಗಿ ಕ್ರಿಯೇಟ್ ಮಾಡುತ್ತೆ ಅಲ್ವಾ. ಸೊ ಕ್ರಿಯೇಟ್ ಮಾಡುವಾಗ ಅದಕ್ಕೆ ನಾವು ಹೆಡ್ಡನ್ನು ಕೊಡಬೇಕಂದ್ರೆ ಅಂಡರ್ ಅಕೌಂಟನ್ನು ಕೊಡಬೇಕಾಗಿರುತ್ತೆ. ಓಕೆ, ಸೊ ಅಂಡರ್ ಅಕೌಂಟ್ ಕೊಟ್ಟಾಗ ಮಾತ್ರ ಅದು ಏನಾಗುತ್ತೆ, ಬ್ಯಾಲೆನ್ಸ್ ಶೀಟು ಪ್ರಾಫಿಟ್ ಆ್ಯಂಡ್ ಲಾಸು ಅನ್ನೋದು ಟ್ರಾನ್ಸ್ಫರ್ ಆಗಿ ಅಲ್ಲಿಗೆ ಎಂಟ್ರಿ ತೊಗೊಳುತ್ತೆ, ಅಂದರೆ ಪೋಸ್ಟಿಂಗ್ ಆಗುತ್ತೆ ಅಂತ ಹೇಳ್ತೀವಿ ಅಲ್ವಾ. ಸೊ ಈಗ ನಮ್ಮ ಬ್ಯಾಂಕ್ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕು ಅಂದರೆ ಕಾಂಟ್ರಾದಲ್ಲಿ 2 ಹೆಡ್ಡನ್ನು ಯೂಸ್ ಮಾಡ್ಕೊಳ್ತಾರೆ. ಅಂದರೆ ಒಂದು ಬ್ಯಾಂಕ್ ಅಕೌಂಟ್ ಮತ್ತೊಂದು OD ಅಕೌಂಟ್ ಹೀಗೆ ಬರುತ್ತೆ. ಓಕೆ, ಸೊ ಇಲ್ಲಿ ನಮ್ಮ ಬ್ಯಾಂಕ್ ಅಕೌಂಟ್ ಆಗಿರೋದ್ರಿಂದ ಅದಕ್ಕೆ ಹೆಡ್ಡು ಬ್ಯಾಂಕ್ ಅಕೌಂಟ್ ಅಂತ ಯೂಸ್ ಮಾಡ್ಕೊಳ್ಬೇಕಾಗಿರುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಲೆಡ್ಜರ್ ಅಕೌಂಟನ್ನು ನಾವು ಕ್ರಿಯೇಟ್ ಮಾಡಿ ಅದಕ್ಕೆ ಯಾವ ಹೆಡ್ಡು ಅನ್ನೋದನ್ನು ತೊಗೊಳ್ಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾವು ಡೈರೆಕ್ಟ್ಲಿ ಕ್ರಿಯೇಟ್ ಮಾಡಿಕೊಳ್ಳೇಬೇಕಾಗಿರುತ್ತೆ. ಸೊ ನೀವು ಇಲ್ಲಿ ಕ್ರಿಯೇಟ್ ಅನ್ನೋ ಆಪ್ಷನ್ ತೊಗೊಳ್ಬೋದು, ಇಲ್ಲ ಅಂತಂದರೆ Alt+C ಪ್ರೆಸ್ ಮಾಡ್ಬೋದು. ಓಕೆ, ಈಗ ಇಲ್ಲಿ ನೇಮ್ ಆಫ್ ಲೆಡ್ಜರ್, ಅಕೌಂಟ್ ಲೆಡ್ಜರ್ ನೇಮನ್ನು ಟೈಪ್ ಮಾಡ್ಕೊಳ್ಬೇಕು. ಇಲ್ಲಿ ಅಂಡರ್ ಅಕೌಂಟ್ಸನ್ನು ಹಾಕ್ಕೊಳ್ಬೇಕಾಗಿರುತ್ತೆ. ಓಕೆ, ಇದು ಇಂಪಾರ್ಟೆಂಟ್ ಇರುತ್ತೆ. HDFC ಬ್ಯಾಂಕ್ ಅಕೌಂಟ್ ಅಂಡರ್. ಸೊ ಇಲ್ಲಿ ಬ್ಯಾಂಕ್ ಅಕೌಂಟ್ ಅನ್ನೋದನ್ನು ಸಿಲೆಕ್ಟ್ ಮಾಡಿ ಎಂಟರ್ ಪ್ರೆಸ್ ಮಾಡಿರಿ. ಓಕೆ, ನೆಕ್ಸ್ಟು ಇಲ್ಲಿ ಬ್ಯಾಂಕ್ ಅಕೌಂಟ್ ನಂಬರ್ಸ್, ಅಕೌಂಟ್ ಹೋಲ್ಡರ್ ನಂಬರ್, ಬ್ಯಾಂಕ್ ಅಕೌಂಟ್ ನಂಬರ್ಸ್, IFSC ಕೋಡ್, ಸ್ವಿಫ್ಟ್ ಕೋಡ್ ಇದೆಲ್ಲವನ್ನು ನೀವು ನಿಮ್ಮ ಬ್ಯಾಂಕ್ ಅಕೌಂಟಿನ ಡೀಟೇಲ್ಸನ್ನು ಅಥವಾ ಕಂಪನಿಯ ಬ್ಯಾಂಕ್ ಅಕೌಂಟಿನ ಡೀಟೇಲ್ಸನ್ನು ಟೈಪ್ ಮಾಡ್ಕೊಳ್ಬೇಕಾಗಿರುತ್ತೆ. ಓಕೆ, ಸೊ ನಾನು ಇವತ್ತು ನಿಮಗೆ ಚಲನ್ ಪ್ರಿಂಟ್ ಮಾಡೋದು ತೋರಿಸೋದ್ರಿಂದ ಸೊ ಇಲ್ಲಿ ಡೀಟೇಲ್ಸಲ್ಲಿ ಎಂಟ್ರಿ ಮಾಡ್ಕೊಳ್ತೀನಿ. ಓಕೆ, ಬ್ಯಾಂಕ್ ಅಕೌಂಟ್ ನಂಬರ್, IFSC ಕೋಡ್, ಓಕೆ, ಸುಮ್ಮನೆ ಒಂದು ನಂಬರ್ಸನ್ನು ಟೈಪ್ ಮಾಡ್ತಾ ಇದ್ದೀನಿ ಇಲ್ಲಿ. ಓಕೆ, ಸ್ವಿಫ್ಟ್ ಕೋಡ್ ಬೇಕಿದ್ರೆ ಹಾಕ್ಕೊಳ್ಬೋದು. ಆಮೇಲೆ ಬ್ಯಾಂಕ್ ನೇಮ್, ಓಕೆ, ನೆಕ್ಸ್ಟು ಬ್ರ್ಯಾಂಚ್, ನಿಮ್ಮ ಬ್ರ್ಯಾಂಚ್ ಯಾವುದು ಅದನ್ನು ಹಾಕಿಕೊಳ್ಳಿ. ಅದಾದಮೇಲೆ ನೆಕ್ಸ್ಟು ಇಲ್ಲಿ ಸೆಟ್ ಆಲ್ಟರ್ ಬ್ಯಾಂಕ್ ಕಾನ್ಫಿಗರೇಷನ್ ಕೇಳಿದೆ. ಇದರಲ್ಲಿ ನಿಮಗೆ ಬೇಕಿದ್ರೆ ಎಸ್ ಮಾಡ್ಕೊಳ್ಬೋದು. ಚೆಕ್ ಬುಕ್ ಪ್ರಿಂಟ್ ಮಾಡೋದಿದ್ರೆ ಅನೇಬಲ್ ಚೆಕ್ ಪ್ರಿಂಟಿಂಗ್. ಸೊ ಇದರಲ್ಲಿ ನಿಮ್ಗೆ ಏನೇನು ಬೇಕು ಅದೆಲ್ಲವನ್ನು ಎಸ್ ಮಾಡ್ಕೊಳ್ಬೋದು. ಓಕೆ, ಸೊ ಅವಶ್ಯಕತೆ ಇದ್ದಾಗ ಅದನ್ನು ಎಸ್ ಮಾಡ್ಕೊಳ್ಳಿ. ಆಮೇಲೆ ಅಡ್ರೆಸ್, ನೆಕ್ಸ್ಟು ಪಿನ್ ಕೋಡ್. ಓಕೆ, ಅದಾದಮೇಲೆ ಸೇವ್ ಮಾಡಿಕೊಂಡ್ರೆ. ಓಕೆ, ಸೊ ಈಗ ಏನಾಯಿತು, ಒಂದು ಎಂಟ್ರಿ ಮುಗೀತಲ್ವ. ಸೊ ಅಂದರೆ ಕ್ಯಾಶ್ ಅಕೌಂಟ್ ಡೇಟರ್ ಟು HDFC ಬ್ಯಾಂಕ್ ಅಕೌಂಟ್ ಡೇಟರ್ ಟು ಕ್ಯಾಶ್ ಅನ್ನೋದು ಎಂಟ್ರಿ ಮಾಡ್ಕೊಂಡ್ವಿ. ಓಕೆ, ಸೊ ನೆಕ್ಸ್ಟು ಎಂಟರ್. ಇಲ್ಲಿ ನೀವು ಡಿನೋಮಿನೇಟ್ಸ್ ಎಲ್ಲ ಬರೀಬೇಕಾಗತ್ತೆ ಅಲ್ವಾ.
ಡಿನೋಮಿನೇಷನ್ ಅಂತ ಹೇಳ್ತೀವಲ್ಲ. ಸೊ ಇದರಲ್ಲಿ ನಿಮಗೆ 80,000 ಹಾಕ್ತಾ ಇದ್ದೀರಿ ಕಂಪನಿಯಿಂದ ಕ್ಯಾಶ್ ಬ್ಯಾಂಕ್ ಅಕೌಂಟಿಗೆ ಅಂತಂದರೆ ನೀವು ಯಾವ್ಯಾವ ನೋಟ್ಸ್ಗಳನ್ನು ಬ್ಯಾಂಕಿಗೆ ಜಮಾ ಮಾಡ್ತೀರಿ ಅದನ್ನು ನೀವು ಇಲ್ಲಿ ಟೈಪ್ ಮಾಡ್ಕೊಳ್ಳಿ. ಓಕೆ, ನಾನು ಇಲ್ಲಿ 130 500 ಹಾಕ್ತಾ ಇದ್ದೀನಿ. ಅದಾದಮೇಲೆ ಓಕೆ, ನೆಕ್ಸ್ಟು 130 500 250 ಆಮೇಲೆ 50 100 ನೋಟ್ಸನ್ನು ಜಮಾ ಮಾಡ್ತಾ ಇದ್ದೀನಿ. ಎಂಟರ್. ನೆಕ್ಸ್ಟು ಎಂಟರ್. ನರೇಷನನ್ನು ಬರಲಿಕ್ಕೆ ಅಡ್ಡಿ ಇಲ್ಲ. ಓಕೆ, ಸೊ ನಿಮಗೆ ಬೇಕಿದ್ದಾಗ ಎಂಟ್ರಿ ಮಾಡ್ಕೊಳ್ಬೋದು ಇಲ್ಲಿ. ಬೀಯಿಂಗ್ ಕ್ಯಾಶ್ ಡಿಪಾಸಿಟ್ ಆಮೇಲೆ ಎಂಟರ್ ಎಂಟರ್. ಒಂದು ಎಂಟ್ರಿ ಫಿನಿಶ್ ಆಯಿತು ಅಲ್ವಾ. ಸೊ ಈಗ ಕ್ಯಾಶ್ ಟು ಅಂದರೆ ನಾವು ಬ್ಯಾಂಕಿಗೆ ಜಮಾ ಮಾಡಿದಾಗ ಹೇಗೆ ಎಂಟ್ರಿ ಮಾಡಬೇಕು ಅನ್ನೋದು ಗೊತ್ತಾಯ್ತು ಅಲ್ವಾ. ಸೊ ಹಾಗೆಯೇ ವಿತ್ಡ್ರಾ ಮಾಡಿದ್ರೆ ಸೊ ಇಲ್ಲಿ ವಿತ್ಡ್ರಾ rupees 10,000 25,000 25,000 cash from HDFC ಬ್ಯಾಂಕ್ ಅಕೌಂಟ್ ಅಥವಾ ಫ್ರಾಮ್ ಯುವರ್ HDFC ಬ್ಯಾಂಕ್ ಅಕೌಂಟ್. ಓಕೆ, ಸೊ ಇಲ್ಲಿ ಹೇಗೆ ಎಂಟ್ರಿ ಮಾಡ್ಕೊಳ್ತೀವಿ? ಈ ಒಂದು ಎಂಟ್ರಿಯನ್ನು ಮಾಡೋದಿದ್ರೆ ಹೇಗೆ ಮಾಡ್ಬೋದು? ಕ್ಯಾಶ್ ಅಕೌಂಟ್ ಡೆಟರ್ ಅಂದರೆ ರೂಲ್ಸ್ ಪ್ರಕಾರ ವಾಟ್ ಕಮ್ಸ್ ಇನ್ ಡೆಬಿಟ್ ಆಗುತ್ತೆ. ಅಂದರೆ ಕ್ಯಾಶ್ ಈಸ್ ಅ ರಿಯಲ್ ಅಕೌಂಟ್. ಓಕೆ, ಸೊ ಕ್ಯಾಶ್ ಅನ್ನೋದು ಒಂದು ರಿಯಲ್ ಅಕೌಂಟ್ ಆಗಿರೋದ್ರಿಂದ ಸೊ ಅದು ರಿಯಲ್ ಅಕೌಂಟ್ ಪ್ರಕಾರ ಡೆಬಿಟ್ ಒಳಗಡೆ ವಾಟ್ ಕಮ್ಸ್ ಅಂತ ಇರುತ್ತೆ. ಸೊ ಇಲ್ಲಿ ಕ್ಯಾಶ್ ಕಮಿಂಗ್ ಟು ದ ಬಿಸ್ನೆಸ್ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟು ಕ್ರೆಡಿಟ್. ಕ್ರೆಡಿಟಲ್ಲಿ ಏನು ಬರುತ್ತೆ? ಯಾವ ಬ್ಯಾಂಕಿನಿಂದ ವಿತ್ಡ್ರಾ ಬಂದಿದ್ವಿ ಅನ್ನೋದನ್ನು ಬರೀಬೇಕಂದ್ರೆ ಇಲ್ಲಿ HDFC ಬ್ಯಾಂಕ್ ಅಕೌಂಟ್ ಅಂತ ಬರಿತೀವಿ ಅಲ್ವಾ. ಸೊ ಇಲ್ಲಿ HDFC ಬ್ಯಾಂಕ್ ಏನಾಗುತ್ತೆ? ಗೋಲ್ಡನ್ ರೂಲ್ಸ್ ಪ್ರಕಾರ ಕ್ರೆಡಿಟ್ ಒಳಗಡೆ ದ ಗಿವರ್ ಅಂತ ಇರುತ್ತೆ ಅಲ್ಲ. ಸೊ ಆ ಗಿವರನ್ನು ನಾವು ಕ್ರೆಡಿಟ್ ಸೈಡಿಗೆ ತೊಗೊಳ್ಬೇಕಂದ್ರೆ ಇಲ್ಲಿ HDFC ಬ್ಯಾಂಕ್ ಅಕೌಂಟ್ ಅನ್ನೋದು ಕ್ರೆಡಿಟ್ ಆಗುತ್ತೆ. ಓಕೆ, ಸೊ ಈಗ ನಾನು ನಿಮಗೆ ನನ್ನ ಇವತ್ತಿನ ವಿಡಿಯೋದ ವಿಷಯನು ಬ್ಯಾಂಕ್ ಚಲನನ್ನು ಪ್ರಿಂಟ್ ಮಾಡೋದು ಅಲ್ವಾ. ಸೊ ಈಗ ನಿಮಗೆ ಕಾಂಟ್ರಾ ವೋಚರ್ ಬಗ್ಗೆ ಎಲ್ಲ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ನಾನು ಇವತ್ತಿನ ವಿಡಿಯೋದಲ್ಲಿರೋದು ಒಂದು ಚಲನ್ ಪ್ರಿಂಟ್ ಮಾಡೋದು ಹೇಗೆ ಅಂತ ಅಲ್ಲ, ಡೆಪಾಸಿಟ್ ಸ್ಲಿಪ್ಪನ್ನು ಪ್ರಿಂಟ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದಾಗಿತ್ತು. ಓಕೆ, ಸೊ ಈಗ ಒಂದು ಎಂಟ್ರಿ ಫಿನಿಶ್ ಆಗಿದೆ ನಂದು. ಓಕೆ, ಸೊ ನೆಕ್ಸ್ಟು ಎಸ್ಕೇಪ್ ಮಾಡಿಕೊಂಡು ಹೊರಗಡೆ ಬರಬೇಕು. ಇದು ಗೇಟ್ವೇ ಆಫ್ ಟ್ಯಾಲಿ ಬರುತ್ತೆ. ಈ ಗೇಟ್ವೇ ಆಫ್ ಟ್ಯಾಲಿ ಒಳಗಡೆ ಯುಟಿಲಿಟೀಸ್ ಅಂತ ಇದೆ. ಇಲ್ಲಿ ಬ್ಯಾಂಕ್ ಅಕೌಂಟ್ ಅಂತ ಇರುತ್ತೆ ನೋಡಿ. ಈ ಬ್ಯಾಂಕ್ ಅಕೌಂಟನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದರಲ್ಲಿ ಡೆಪಾಸಿಟ್ ಸ್ಲಿಪ್ ಅಂತ ಇದೆ ನೋಡಿ. ಇದನ್ನು ಕ್ಲಿಕ್ ಇಟ್ಟು ಇಲ್ಲಿ ಯಾವ ಬ್ಯಾಂಕು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸಪೋಸ್ ಒಂದಕ್ಕಿಂತ ಹೆಚ್ಚಿಗೆ ಬ್ಯಾಂಕ್ ಅಕೌಂಟ್ ಇದ್ದಾಗ ಕಂಪನಿದು, ಸೊ ಆ ಕಂಪನಿಯ ಬ್ಯಾಂಕ್ ಅಕೌಂಟಿಗೆ ನೀವು ಅವತ್ತು ಯಾವ ಬ್ಯಾಂಕ್ ಅಕೌಂಟಿಗೆ ಜಮಾ ಮಾಡ್ತಾ ಇದ್ದೀರಿ ಆ ಬ್ಯಾಂಕ್ ಅಕೌಂಟಿನ ಸ್ಲಿಪ್ಪನ್ನು ತೊಗೊಳ್ಬೇಕಾಗತ್ತೆ ಅಲ್ಲ. ಸೊ ನಂದೀಗ HDFC ಒಂದು ಬ್ಯಾಂಕ್ ಇದೆ, ಇದನ್ನೇ ಎಂಟರ್ ತೊಗೊಳ್ತೀನಿ. ನೆಕ್ಸ್ಟು ಇಲ್ಲಿ ರೈಟ್ ಸೈಡಲ್ಲಿ ಏನೇನು ಕೇಳ್ತಾ ಇದೆ? ಬ್ಯಾಂಕ್ ಅಂತ ಇದೆ, ಕ್ಯಾಶ್ ಅಂತ ಇದೆ. ಅಂದರೆ FI ಅಂದರೆ ಪೇಮೆಂಟ್ ಮಾಡ್ಕೊಳ್ಬೇಕಾಗತ್ತೆ ನಾವೀಗ. ಓಕೆ, ಸೊ ಇಲ್ಲಿ ಕ್ಯಾಶ್ ಅನ್ನೋದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ F5 ಪ್ರೆಸ್ ಮಾಡಿದ್ರು ಆಟೋಮೆಟಿಕ್ಕಾಗಿ ಕ್ಯಾಶ್ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಈಗ ನೋಡಿ ಕ್ಯಾಶಿಗೆ ಕನ್ವರ್ಟ್ ಆಗಿ ಬಂತಲ್ಲ. ಸೊ ಇದನ್ನು ಓಕೆ, ನೆಕ್ಸ್ಟು ಕಂಟ್ರೋಲ್ P ಅನ್ನು ಪ್ರೆಸ್ ಮಾಡ್ಕೊಳ್ಳಿ. ಓಕೆ, ಕಂಟ್ರೋಲ್ P ಅನ್ನು ಪ್ರೆಸ್ ಮಾಡಿದಾಗ ಇಲ್ಲಿ ಆಟೋಮೆಟಿಕ್ಕಾಗಿ ಏನಾಗುತ್ತೆ? ಒಂದು ಸ್ಕ್ರೀನ್ ಬರುತ್ತೆ ನೋಡಿ. ಈ ಸ್ಕ್ರೀನ್ ಒಳಗಡೆ ಏನಿರುತ್ತೆ? ಪ್ರಿಂಟ್ ಕ್ಯಾಶ್ ಡಿಪಾಸಿಟ್ ಸ್ಲಿಪ್ ಅಂತ ಇದೆ. ಇದು ನೋ ಇದೆಲ್ಲ, ಇದನ್ನು ಎಸ್ ಅಂತ ಮಾಡ್ಕೊಳ್ಳಿ. ಎಂಟರ್ ಹೊಡೆಯಿರಿ. ನೆಕ್ಸ್ಟು ಇಲ್ಲಿ ಕಾನ್ಫಿಗರೇಷನ್ ಅನ್ನುವಂಥದ್ದೆಲ್ಲ ಸಿಗುತ್ತೆ. ಕಾನ್ಫಿಗರೇಷನ್ ಪ್ರಿವ್ಯೂ ಪ್ರಿಂಟ್ ಅಂತ ಇದೆ. ಸೊ ಇಲ್ಲಿ ಡೇಟೆಲ್ಲ ನೀವು, ನಾನೀಗ ಕಮರ್ಷಿಯಲ್ ವರ್ಷನ್ ಯೂಸ್ ಮಾಡ್ತಾ ಇಲ್ಲ, ಯಾಕೆಂದರೆ ಎಜುಕೇಷನ್ ವರ್ಷನ್ ಮಾಡ್ತಾಯಿದ್ದೆ. ಸೊ ನನ್ನ
ನಾನು ಯಾವುದು ಅಂದರೆ ಬಿಸ್ನೆಸ್ ಎಲ್ಲ ಯಾವುದೂ ಅಲ್ಲ, ಒಂದು ಎಜುಕೇಷನ್ ಪರ್ಪಸ್ಸಿಗೆ ಅಂದರೆ ಎಲ್ಲರಿಗೂ ನನಗೇನು ಗೊತ್ತಿದೆ ಅದನ್ನು ಒಂದು ವಿಡಿಯೋ ಮುಖಾಂತರ ತಿಳಿಸ್ಲಿಕ್ಕೋಸ್ಕರ ಈ ವಿಡಿಯೋ ಮಾಡೋದ್ರಿಂದ. ಸೊ ನಾನು ಕಮರ್ಷಿಯಲ್ ವರ್ಷನೆಲ್ಲ ತೊಗೊಂಡಿರೋದಿಲ್ಲ, ಎಜುಕೇಷನ್ ವರ್ಷನಲ್ಲೇ ತೊಗೊಳ್ತೀನಿ. ಸೊ ಇಲ್ಲಿ ಎಜುಕೇಷನ್ ವರ್ಷನ್ ಮತ್ತು ಕಮರ್ಷಿಯಲ್ ವರ್ಷನ್ ಇಟ್ಸ್ ನಾಟ್ ಮ್ಯಾಟರ್. ಸೊ ಯಾಕೆ ಕೇಳಿದ್ರೆ ಎಜುಕೇಷನ್ ವರ್ಷನಲ್ಲಿ ಡೇಟನ್ನು ಅಪ್ಲೈ ಮಾಡಲಿಕ್ಕೆ ಬರೋದಿಲ್ಲ, ಫಸ್ಟ್ ಮತ್ತು ಎಂಡ್ ಆಫ್ ಡೇಟ್ ಮಾತ್ರ ತೊಗೊಳ್ಲಿಕ್ಕಾಗತ್ತೆ. ಸೊ ಕಮರ್ಷಿಯಲ್ ವರ್ಷನಲ್ಲಿ ನಿಮಗೆ ಡೈಲಿ ಡೇಟನ್ನೆಲ್ಲ ಯೂಸ್ ಮಾಡ್ಕೊಳ್ಬೋದು. ಓಕೆ, ಅದೇ ವ್ಯತ್ಯಾಸ ಮತ್ತೇನೂ ಇರೋದಿಲ್ಲ. ಓಕೆ, ಸೊ ನೆಕ್ಸ್ಟ್ ನಿಮಗೆ ಇಲ್ಲಿ ಕಾನ್ಫಿಗರ್ ಅಂತ ತೊಗೊಂಡ್ರೆ ಇಲ್ಲಿ ನಿಮ್ಗೆ ಏನೇನು ಬೇಕೋ ಅದನ್ನು ಚೇಂಜಸ್ ಮಾಡ್ಕೊಳ್ಳಿಕ್ಕಿರುತ್ತೆ ಇಲ್ಲಿ. ಸೊ ಇಲ್ಲಿ ಡಿನೋಮಿನೇಟ್ಸ್ ಬೇಕಿದ್ದರೆ ಚೇಂಜಸ್ ಏನಾದ್ರು ಇದ್ದರೆ, ಸಪೋಸ್ ನೀವು ಮೊದಲು ಎಂಟ್ರಿ ಮಾಡುವಾಗ ಬೇರೆ ಎಂಟ್ರಿ ಮಾಡಿದ್ರಿ, ಸ್ವಲ್ಪ ಚೇಂಜ್ ಆಗಬೇಕಿತ್ತು ಅಂತಿದ್ದರೆ ನೀವು ಇಲ್ಲೇನು ಮಾಡ್ಬೋದು, ವ್ಯಾಲ್ಯೂ ಎಕ್ಸಿಸ್ಟ್ ಅಂತ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿ ಎಂಟರ್ ಹೊಡ್ಕೊಳ್ಳಿ, ಇಲ್ಲಿ ಡಿನೋಮಿನೇಟ್ಸ್ ಎಲ್ಲ ಚೇಂಜ್ ಮಾಡಬಹುದು. ಓಕೆ, ಚೇಂಜ್ ಮಾಡಿ ಕಂಟ್ರೋಲ್ ಎ ಮಾಡಿದರೆ ಅದು ಸೇವ್ ಹಾಕ್ಕೊಳ್ಳುತ್ತೆ. ನೆಕ್ಸ್ಟು ಡೇಟ್ ಆಫ್ ಪ್ರಿಂಟಿಂಗ್, ಯಾವ ಡೇಟಿಗೆ ನೀವು ಪ್ರಿಂಟ್ ತೊಗೊಳ್ತಾ ಇದ್ದೀರಿ ಅದನ್ನು ಡೇಟನ್ನೆಲ್ಲಿ ತೊಗೊಳ್ಬೋದು, 1/4/25 ಅಂತಲೇ ಏನೋ ಒಂದು ತೊಗೊಳ್ಬೋದು, ನೀವು ಯಾವ ಡೇಟಿಗೆ ಪ್ರಿಂಟ್ ಮಾಡ್ತಾಯಿದ್ರಿ ಅಂತ. ಓಕೆ, ಸೊ ನೆಕ್ಸ್ಟು ಪ್ರಿಂಟ್ ವೋಚರ್ ಟೈಪ್ ಬೇಕಾ ನಿಮಗೆ, ಇದನ್ನು ಎಂಟರ್ ಹೊಡೆದ್ರೆ ಅದು ಎಸ್ ಆಗುತ್ತೆ. ಆಮೇಲೆ ಬ್ಯಾಂಕು ಟೈಟಲ್ಲು, ಸಬ್ ಟೈಟಲ್ ಕ್ಯಾಶ್ ಡೆಪಾಸಿಟ್ ಅಂತ ಇರುತ್ತೆ. ಶೋ ಟೆಲಿಫೋನ್ ನಂಬರ್, ನೀವು ಕಂಪನಿ ಕ್ರಿಯೇಟ್ ಮಾಡುವಾಗ ಟೆಲಿಫೋನ್ ನಂಬರೆಲ್ಲ ಹಾಕಿರ್ತೀರಲ್ಲ, ಸೊ ಅದೆಲ್ಲ ಬೇಕಿದ್ದರೆ ಎಸ್ ಮಾಡ್ಕೊಳ್ಬೋದು. ಇದೆ ಶೋ ಮೊಬೈಲ್ ನಂಬರ್ ಬೇಕಿದ್ರೂ ಎಸ್ ಮಾಡ್ಕೊಳ್ಬೋದು. ನೆಕ್ಸ್ಟು ಪ್ರಿಂಟ್ ಯಾವ ಪ್ರಿಂಟರ್ ಅನ್ನೋದು ತೊಗೊಳ್ಬೋದು. ಅದಾದಮೇಲೆ ನೆಕ್ಸ್ಟು ಸೆಟ್ ಪ್ರಿವ್ಯೂ ಆ್ಯಸ್ ಡಿಫಾಲ್ಟ್, ಪ್ರಿವ್ಯೂ ಬೇಕಾ ನಿಮಗೆ ಎಸ್ ಮಾಡ್ಕೊಳ್ಬೋದು. ನಂಬರ್ ಆಫ್ ಕಾಪೀಸ್ ಎಷ್ಟು ಬೇಕು ಅಂತ ಅನೇಬಲ್ ಸ್ಟ್ರೈಪ್ ವ್ಯೂಸ್ ಬೇಕಿದ್ದರೆ ಎಸ್ ಮಾಡ್ಕೊಳ್ಬೋದು. ಓಕೆ, ಎಷ್ಟು ಮಾಡಿ ಇದಿಷ್ಟನ್ನು ಎಸ್ ಮಾಡಿಕೊಂಡು ಆಮೇಲೆ ಸೇವ್ ಮಾಡ್ಕೊಳ್ಳಿ, ಕಂಟ್ರೋಲ್ ಎ ಕೊಟ್ಟರೆ ಸೇವ್ ಆಗುತ್ತೆ. ನೆಕ್ಸ್ಟು ಪ್ರಿಂಟ್ ಅಂತ ಕೊಟ್ಟರೆ ಆಟೋಮೆಟಿಕ್ಕಾಗಿ ಸ್ಲಿಪ್ ಪ್ರಿಂಟ್ ಆಗಿ ಬರುತ್ತೆ. ನಾನೀಗ ನಿಮಗೆ ಪ್ರಿವ್ಯೂ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ. ಓಕೆ, ಸೊ ಈಗ ಪ್ರಿವ್ಯೂ ಆಗಿದೆ. ಓಕೆ, ಕ್ಯಾಶ್ ಡೆಪಾಸಿಟ್ ಸ್ಲಿಪ್, ಪೇ ಇನ್ ಸ್ಲಿಪ್ ಅಂತ ಬರ್ತಾ ಇದೆ. ಬ್ಯಾಂಕ್ ಕಾಪಿ, ಇಲ್ಲಿವರೆಗೆ ಬ್ಯಾಂಕ್ ಕಾಪಿ ಇರುತ್ತೆ. ಓಕೆ, ಸೊ ಇದಿಷ್ಟು. ಇಲ್ಲಿ ಫೋನ್ ನಂಬರ್ಸ್, ಪ್ಯಾನ್ ಕಾರ್ಡ್ ನಂಬರ್ ಇದ್ದರೆ ಅದೆಲ್ಲವನ್ನೂ ತೋರಿಸುತ್ತೆ. ಓಕೆ, ವೋಚರ್ ನಂಬರ್ ಇಲ್ಲಿ ತೋರಿಸುತ್ತಿದೆ, ಕಾಂಟ್ರಾ 1 ಅಂತ ತೋರಿಸುತ್ತೆ. ಓಕೆ, ಸೊ ನಿಮಗೆ ಚಲನ್ ನಂಬರ್ ಬೇರೆ ಬೇಕು, ಅದನ್ನು ಹೇಗೆ ಮಾಡೋದು ಅದೆಲ್ಲ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಕಸ್ಟಮರ್ ಕಾಪಿ. ಸೊ ಇದು ಬ್ಯಾಂಕ್ ಅವ್ರು ಇಟ್ಕೊಳ್ತಾರೆ, ಇದು ನಿಮ್ಮ ಕಸ್ಟಮರಿಗೆ ಕೊಡ್ತಾರೆ, ಇದನ್ನು ಸೀಲು ಸಿಗ್ನೇಚರ್ ಮಾಡಿ ಕೊಡ್ತಾರೆ. ಓಕೆ, ಸೊ ನೀವು ಡೆಪಾಸಿಟ್ ಮಾಡುವಾಗ ಡೆಪಾಸಿಟೆಡ್ ಬೈ ಇಲ್ಲಿ ಸಿಗ್ನೇಚರ್ ಹಾಕಬೇಕು. ಸೊ ರಿಸೀವ್ಡ್ ಬೈ ಅವ್ರ ಸಿಗ್ನೇಚರ್ ಹಾಕಿ ನಿಮಗೆ ಕೊಟ್ಟಿರ್ತಾರೆ. ಓಕೆ, ಸೊ ಫ್ರೆಂಡ್, ಇವತ್ತಿನ ವಿಡಿಯೋದಲ್ಲಿ ನಾ ಹೇಳಿರುವಂಥ ಕಾಂಟ್ರಾ ಎಂಟ್ರಿಯನ್ನು ಹೇಗೆ ಯೂಸ್ ಮಾಡ್ಕೊಳ್ಬೇಕು ಒಂದು ಎಕ್ಸಾಂಪಲ್ ಸಮೇತ ಹೇಳಿದ್ದೀನಿ. ಹಾಗೆ ಬ್ಯಾಂಕ್ ಸ್ಲಿಪ್ಪನ್ನು, ಡೆಪಾಸಿಟ್ ಸ್ಲಿಪ್ಪನ್ನು ಹೇಗೆ ಪ್ರಿಂಟ್ ಮಾಡ್ಕೋಬೇಕು ಅನ್ನೋದು ಹೇಳಿರುವಂಥ ವಿಷಯ ಇವತ್ತು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಏನೇ ಡೌಟ್ ಇದ್ದರೂ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಓಕೆ, ಸೊ ನಾನು ಸಾಧ್ಯವಾದಷ್ಟು ನನಗೇನು ಗೊತ್ತಿದೆ ಅದನ್ನು ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ. ಸೊ ನೀವು ಇನ್ನೂ ಹೆಚ್ಚಿನ ನಿಮ್ಮ ಫ್ರೆಂಡ್ಸು ಎಲ್ಲರಿಗೂ ವ್ಯೂ ಮಾಡಲಿಕ್ಕೆ ಅಥವಾ ಜಾಸ್ತಿ ವ್ಯೂ ಆಗಿ ವ್ಯೂ ಆದರೆ ನಾನು ಬೇಕಿದ್ರೆ ನಿಮಗೆ ಟ್ಯಾಲಿ ಕಮರ್ಷಿಯಲ್ ವರ್ಷನ್ ಅಂದರೆ ಸಿಲ್ವರ್ ಆರ್ ಎಜುಕೇಷನ್, ಅದು ಗೋಲ್ಡ್ ಅನ್ನೋ ವರ್ಷನ್ ಯಾವುದಾದ್ರೂ ತೊಗೊಳ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಆ ಥರ ತೊಗೊಂಡ್ರೆ ನಿಮ್ಗೇನು ಬೇಕು, ರಿಯಲ್ ವರ್ಕಿಗೆ ಏನು ಬೇಕು, ಹೇಗೆ ಡೇಟ್ ಚೇಂಜ್ ಮಾಡ್ಕೊಳ್ಬೇಕು, ಸೊ ಎಲ್ಲವನ್ನು ಡೀಟೇಲ್ಸ್ ಆಗಿ ನಾನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನಿಮ್ಮೆಲ್ಲ ಸಪೋರ್ಟಿಂದ ನಾನು ಜಾಸ್ತಿ ವ್ಯೂ ಆದರೆ ನಾನು ನಿಮಗೆ ಖಂಡಿತವಾಗ್ಲೂ ನನಗೇನು ಗೊತ್ತಿದೆ ಅವೆಲ್ಲವನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋಸ್.